ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಲೈಕ್ ನಾನು ಬಸ್ ಸ್ಟಾಪ್ ನಡ್ಕೊಂಡು ಹೋಗೋ ಟೈಮಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ಇವತ್ತು RCB ಮ್ಯಾಚ್ ಇದೆಯಲ್ಲ, ಸೊ ದೇವ್ರ ಹತ್ರ ಬೇಡ್ಕೊಂಡೋದೆ RCB ಗೆಲ್ಲಿ ಇವತ್ತು ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಕಾಲೇಜಿಗೆ ಹೊರಟೆ. ಐ ಥಿಂಕ್ ಇವತ್ತೆಲ್ಲ ಬೆಂಗಳೂರು ಪೀಪಲ್ಗೆ ಅದೇ ಇರುತ್ತೆ, RCB ಗೆಲ್ಲಬೇಕು ಅಂತ. ಆ್ಯಂಡ್ ನಮ್ಮ ಕ್ಲಾಸಲ್ಲಿ ಕೂಡ ನೋಡಿ ಲೈಕ್ ಎಲ್ಲ ಕಡೆ ಸ್ವಲ್ಪ ಜನ RCB ಬಗ್ಗೆನೇ ಲೈಕ್ ತುಂಬ ಡಿಸ್ಕಷನ್ ನಡೀತಾ ಇದೆ ಕ್ಲಾಸಲ್ಲಂತೂ. ಎಸ್ಪೆಷಲಿ ಬಾಯ್ಸ್ ಸೈಡ್ ಅಂತೂ RCB ಮ್ಯಾಚ್ ಬಗ್ಗೆನೇ ಮಾತಾಡ್ತಿದ್ದಾರೆ ಎಲ್ಲರೂ. ಆ್ಯಂಡ್ ಇವರಿಬ್ಬರು ಇಲ್ಲಿ ಆಚೆಗಡೆ ಕೂತ್ಕೊಂಡು ಏನೋ ಮಾತಾಡ್ತಿದ್ರು. ಸೊ ಹಂಗೆ ಜಸ್ಟ್ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಇವತ್ತು ನಮ್ಮ ಕ್ಲಾಸಲ್ಲಿ ಲೈಕ್ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು. ಇದು ಅಲ್ಟ್ರಾಸೌಂಡ್ ಹೆಂಗೆ ಮಾಡೋದು ಅಂತ ಗೈಸ್. ಕಾಲೇಜಿಂದ ಮನೆಗೆ ಬಂದೆ ಆ್ಯಂಡ್ ಮನೇಲಿ ನೋಡಿದ್ರೆ ಅಜ್ಜಿನೂ ಇಲ್ಲ ಆ್ಯಂಡ್ ರಾಜು ಕೂಡ ಆಚೆ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾನು ಮೇಲೆ ಒಬ್ಬಳೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಫ್ರೆಶ್ ಅಪ್ ಆಗಿ ನಮ್ಮ ಹಸ್ಬೆಂಡ್ ಮನೆ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಹೋಗಬೇಕು. ಆ್ಯಂಡ್ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ RCB ಫೈನಲ್ ಮ್ಯಾಚ್. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಮೇಲೆ ಎಲ್ಲರೂ ಮ್ಯಾಚ್ ನೋಡೋಕೆ ಕೂತಿರ್ತಾರೆ ಆಲ್ರೆಡಿ. ಲೈಕ್ ನಾನು ಹೋಗೋಷ್ಟರಲ್ಲಿ ಮೋಸ್ಟ್ ಪ್ರಾಬಬ್ಲಿ. ಸೊ ಅಲ್ಲಿ ಹೋಗಿ ಮ್ಯಾಚ್ ನೋಡೋಣ. ಆ್ಯಂಡ್ ಸ್ವಲ್ಪ ಓವರಲ್ಲಿ ಸ್ವಲ್ಪ ಓವರ್ ಇಲ್ಲಿ ಬಂದು ನೋಡಬೇಕು. ಸೊ ಗೈಸ್, ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀನಿ. ಗೈಸ್, ಫ್ರೆಶ್ ಅಪ್ ಆಗಿ ನಾನು ನಮ್ಮ ಹಸ್ಬೆಂಡ್ ಮನೆ ಹತ್ರ ಬಂದಿದ್ದೀನಿ. ಸೊ ಏನು ಮಾಡ್ತಿದ್ದಾರೆ ನೋಡೋಣ. ಸೊ ಗೈಸ್, ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆದರೆ ಯಾವುದು ಸೀರಿಯಲ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ರಾಜು ಅವರಮ್ಮ ಆಲ್ರೆಡಿ ಸೀರಿಯಲ್ ನೋಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಗೈಸ್, ಟಾಸ್ ಆ್ಯಕ್ಚುಲಿ ಪಂಜಾಬ್ ಅವ್ರು ಗೆದ್ದರು. ಸೊ ಅವರು ಬೌಲ್ ಮಾಡೋಕ್ಕೆ ಚೂಸ್ ಮಾಡಿದರೆ ನಮ್ಮವ್ರು ಚೇಸ್ ಮಾಡಬೇಕು. ಸೊ ಗೈಸ್, ಮ್ಯಾಚ್ ನೋಡಿಕೊಂಡು ಹಂಗೆ ಆಂಟಿ ಮಾವಿನ ಹಣ್ಣು ತಂದಿದ್ರು ಅಂತ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಮ್ಯಾಚ್ ಅಂತ ಸಕ್ಕತ್ತಾಗಿತ್ತು. ವಿ ವರ್ ಟೋಟಲಿ ಎಂಜಾಯಿಂಗ್ ಇಟ್. ಬಟ್ ಸ್ಕೋರ್ ಐ ಥಿಂಕ್ ಕಮ್ಮಿ ಆಯಿತು. ಬಟ್ ಸ್ಟಿಲ್ ಇಟ್ಸ್ ಓಕೆ. ಗೈಸ್, ಫೈನಲಿ ಆಫ್ಟರ್ ಸೋ ಲಾಂಗ್ ಟೈಮ್, ಅಂದರೆ ಎಷ್ಟೊಂದು ಓವರಿಂದ ಸಿಕ್ಸಸ್ ಬಂದಿರಲಿಲ್ಲ, ಫೈನಲಿ 6 ಬಂತು ಗೈಸ್. ಎಸ್, ಇದು ನಮಗೆ RCB ತಿರ್ಗಾ ಗೆಲ್ಲತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ 6 ಗೈಸ್, ನಾನು ಮತ್ತು ನಮ್ಮ ಹಸ್ಬೆಂಡ್ ಅಲ್ಲಿಂದ ಹೊರಟಿ ನಮ್ಮ ಏರಿಯಲ್ಲಿ ಆ್ಯಕ್ಚುಲಿ ಸ್ಕ್ರೀನಿಂಗ್ ಹಾಕಿದ್ದಾರೆ ಒಂದು ಸೈಡಲ್ಲಿ. ಸೊ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಅಂತ ಹೋದ್ವಿ. ಆ್ಯಂಡ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ನಾವು ಬ್ರೇಕಲ್ಲಿ ಹೋಗಿದ್ದಿದ್ದು. ಲೈಕ್ ಒಂದು ಸೈಡ್ ಬ್ಯಾಟಿಂಗ್ ಆದಮೇಲೆ ಹಂಗೂ ಕೂಡ ಇಷ್ಟೊಂದು ಜನ ಇದ್ದರು. ಸೊ ನಾವು ಈ ಸತಿ ಗೆಲ್ಲೇಬೇಕು ಗೈಸ್, ಏನೇ ಆದ್ರೂ. ಗೈಸ್, ಫೈನಲಿ ದ ವೇಟ್ ಇಸ್ ಓವರ್ ಗೈಸ್. ಆಫ್ಟರ್ 17 ಇಯರ್ಸ್, ಅಂದರೆ 18th ಸೀಸನ್ ನಮ್ಮ RCB ಗೆದ್ದಿದ್ದಾರೆ. ಸೊ ನಮ್ಮ ಬ್ಯಾಂಗ್ಳೂರಲ್ಲಂತೂ ಫುಲ್ ಹಬ್ಬ ನಡೀತಾ ಇದೆ ಅಂದ್ಕೊಳ್ಳಿ. ಜಸ್ಟ್ ನಮ್ಮ ಏರಿಯಾ ಒಂದು ಸರ್ಕಲಲ್ಲಿ ಇನ್ನೂ ಬೇರೆ ಬೇರೆ ಕಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಿರ್ಬೋದು, ನೀವೇ ಯೋಚನೆ ಮಾಡಿ. ತುಂಬ ಸಖತ್ತಾಗಿತ್ತು ಗೈಸ್. ನಡೀರಿ ನಡಿ, ಏನು ಹತ್ತದಲ್ಲ, ಏನು ಕುಡಿತವ್ರು ಅಷ್ಟೇ.
ಫೈನಲಿ ಕಪ್ ಎತ್ತೋ ಟೈಮ್ ಬಂದೇ ಬಿಡ್ತು ಆ್ಯಂಡ್ ನಾವು ಎಲ್ಲ ಸತಿ ಕಪ್ ನಮ್ಮದೇ ಅಂತ ಹೇಳ್ಕೊಬಂದು ಈ ಸಲ ಫೈನಲಿ ಕಪ್ ನಮ್ಮದು ಗೈಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು Yes, you are charged up, and understandably so, because the wait has been long. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಆ್ಯಕ್ಚುಲಿ ನನಗೆ ನೈಟ್ ಬಂದು ಮನ್ಕೊಂಬಿಟ್ವಿ, ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾವು ನಮ್ಮ ಏರಿಯಾಲಿ ಎಲ್ಲೆಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರು ಅಲ್ಲೆಲ್ಲ ಆಲ್ಮೋಸ್ಟ್ ಹೋಗಿ ನೋಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿತ್ತು. ಲೈಕ್ ಬ್ಯಾಂಗ್ಳೂರ್ ಇಸ್ ಸೆಲೆಬ್ರೇಟಿಂಗ್ ದಿವಾಲಿ ಬಿಫೋರ್ ಇನ್ ಅಡ್ವಾನ್ಸ್ ಅಂತ ಅನಿಸ್ತು. ಆ್ಯಂಡ್ ಗೈಸ್ ಯಾರ್ಯಾರು ಫುಲ್ ಖುಷಿ ಪಟ್ಟಿದ್ದಾರೆ, ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನಂತೂ RCB ಫ್ಯಾನ್ ಆಗಿ ತುಂಬ ಖುಷಿಯಾಗಿದ್ದೀನಿ ಗೈಸ್, ಫೈನಲಿ ಆಫ್ಟರ್ 18 years. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ RCB ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.